ನೋಡ್ಕೊಳ್ಳಿ ಕ್ವಶನ್ನು. ಸಾಲ್ವ್ ದ ಎಲಿಪ್ಟಿಕ್ ಈಕ್ವೇಷನ್. ಇದು 21MAT31 ಜಾನ್ ಫೆಬ್ 2023 ಕೇಳಿದ್ದಾರೆ. ಇದು ಮಾಡ್ಯೂಲ್ 4 ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಕ್ವಶನ್ ಈ ಥರ ಇದೆ. ಸಾಲ್ವ್ ದ ಎಲಿಪ್ಟಿಕ್ ಈಕ್ವೇಷನ್ uxx plus uy is equal to 0 for the following square mesh with boundary values as shown in figure. Find the iterative values of uy where I varies from 1 to 9 to the nearest integer. ಇಲ್ಲಿ ನೋಡಿ ಈ ಥರ ಅವರು ಡ್ರಾಯಿಂಗು ಕೊಟ್ಟಿದ್ದಾರೆ, ಇನ್ನು ಟೇಬಲ್ಲು ಕೊಟ್ಟಿದ್ದಾರೆ. ಇನ್ನು ಯಾವ ಥರ ಮಾಡೋದಂದರೆ ಫಸ್ಟು ನೀವು u5ನ ಫೈಂಡ್ ಮಾಡಬೇಕು ನೋಡಿ. u5 ಫೈಂಡ್ ಮಾಡೋಕ್ಕೆ 1/4 ಇಂಟು ನೋಡಿ ಅಲ್ಲೇ ಇದು ನೀವು ಇದನ್ನ u5 ಮಾಡೋಕ್ಕೆ ನೀವೇನು ಯೂಸ್ ಮಾಡಬೇಕು, ಸ್ಟ್ಯಾಂಡರ್ಡ್ 5 ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಬೇಕು. ಸ್ಟ್ಯಾಂಡರ್ಡ್ 5 ಪಾಯಿಂಟ್ ಫಾರ್ಮುಲಾ ಅಂದರೆ ಫಸ್ಟ್ ಲೆಫ್ಟ್ ತೊಗೋಬೇಕು, ದಟ್ ಈಸ್ 2000 ಪ್ಲಸ್ ರೈಟ್ ಇಂಟು 2000, ಆಮೇಲೆ ಅಪ್ಪು 1000, ಆಮೇಲೆ ಡೌನ್ 1000. ನೋಡಿ ಕ್ಯಾಲ್ಸಿಲ್ ಯಾವ ಥರ ಮಾಡಿ ಗೊತ್ತಾ, ಇದನ್ನ 1/4 ಟೈಮ್ಸ್ a ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಅಂತ ಟೈಪ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್. ಎ ಎಷ್ಟು 2000, ಬಿ ಎಷ್ಟು 2000, ಸಿ ಎಷ್ಟು 1000, ಡಿ ಮತ್ತೆ 1000, 1500 ಆಗುತ್ತೆ. ಇದು ಬೈ ಎಸ್ ಎಫ್. ಈಗ now we shall compute u1, u3, u5, u7, u9 by df, diagonal 5 point formula. ಈಗ u1 ಅಂದರೆ 1/4 ಟೈಮ್ಸ್ ಲೆಫ್ಟ್ ಅಪ್ವರ್ಡ್, right upward, left downward, right downward, 0 plus 1000 plus 2000 plus u5. ಈಗ ನೋಡಿ ಇಲ್ಲಿ ಕ್ಯಾಲ್ಕುಲೇಟ್ ಅಂತ ಹೊರತು ನೋಡಿ, ಇದಕ್ಕೆ u1, u3, u7, u9 ಫೈಂಡ್ ಮಾಡೋಕ್ಕೆ ನೀವು ಡಯಾಗ್ನಲ್ 5 ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಬೇಕು. ಡಿ ಎಫ್ ಅಂದರೆ ಡಯಾಗ್ನಲ್ 5 ಪಾಯಿಂಟ್ ಫಾರ್ಮುಲಾ. ಇಲ್ಲಿ u1ನ ಫೈಂಡ್ ಮಾಡೋಕ್ಕೆ ಲೆಫ್ಟ್ ಅಪ್ವರ್ಡ್ ತೊಗೋಬೇಕು ವ್ಯಾಲ್ಯೂ, ರೈಟ್ ಅಪ್ವರ್ಡು, ಲೆಫ್ಟ್ ಡೌನ್ವರ್ಡ್ ಮತ್ತು ರೈಟ್ ಡೌನ್ವರ್ಡ್. ಇಲ್ಲಿ ನೋಡಿ, ಇಲ್ಲಿ ಎ ಬಿ ಸಿಲಿ ಫಸ್ಟು ಎ ಎಷ್ಟು 0, ಬಿ ಎಷ್ಟು 1000, ಸಿ 2000, ಡಿ ಮತ್ತು u5 ದಟ್ ಈಸ್ 1500 ಮಾಡಿ 1125 ಬರುತ್ತೆ. ಈಗ ನೆಕ್ಸ್ಟು u1 ಆದಮೇಲೆ u3 ಮಾಡಬೇಕು. u3ಗೆ 1/4 ಟೈಮ್ಸ್ ಇಲ್ಲಿ ನೋಡಿ ಲೆಫ್ಟ್ ಅಪ್ವರ್ಡ್ 1000 ಪ್ಲಸ್ ರೈಟ್ ಅಪ್ವರ್ಡ್ 0 ಪ್ಲಸ್ ಲೆಫ್ಟ್ ಡೌನ್ವರ್ಡ್ u5, ರೈಟ್ ಡೌನ್ವರ್ಡ್ 2000. ಇಲ್ಲಿ ಕ್ಯಾಲ್ಕುಲೇಟ್ ಅಂತ ಹೊಡೆದು ಎ ಅಂದರೆ 1000, ಬಿ ಅಂದರೆ 0, ಸಿ ಅಂದರೆ u5 is 1500, ಡಿ ಅಂದರೆ 2000, 1125. u1 ಆಯಿತು, u3 ಆಯಿತು. ನೆಕ್ಸ್ಟು u7 ಮಾಡಬೇಕು.
U7ಗೆ 1/4 ಟೈಮ್ಸ್ ನೋಡಿ, ಲೆಫ್ಟ್ ಅಪ್ವರ್ಡ್ 2000, ರೈಟ್ ಅಪ್ವರ್ಡ್ U5, ಲೆಫ್ಟ್ ಡೌನ್ವರ್ಡ್ 0, ರೈಟ್ ಡೌನ್ವರ್ಡ್ 2000. ಇಲ್ಲಿ ಕ್ಯಾಲ್ಕುಲೇಟ್ ಅಂತ ಕೊಡೋದು. ಎ ಅಂದರೆ 2000, ಬಿ ಅಂದರೆ U5 ಅಂದರೆ 1500, ಸಿ ಅಂದರೆ 0, ಡಿ ಅಂದರೆ 1000. ದಟ್ ಈಸ್ 1125, 1125. ನೆಕ್ಸ್ಟ್ U7 ಆದಮೇಲೆ U9. U9ಗೆ 1/4 ಟೈಮ್ಸ್ ನೋಡಿ, ಲೆಫ್ಟ್ ಅಪ್ವರ್ಡ್ U5, ರೈಟ್ ಅಪ್ವರ್ಡ್ 2000, ಲೆಫ್ಟ್ ಡೌನ್ವರ್ಡ್ 1000, ರೈಟ್ ಡೌನ್ವರ್ಡ್ 0. U5 2000, 1000 ಪ್ಲಸ್ 0. U5 ಅಂದರೆ 1500, 2000, 1000, ಡಿ ಅಂದರೆ 0. ದಟ್ ಈಸ್ 1125. ನೆಕ್ಸ್ಟ್ U9 ಆದಮೇಲೆ ಈಗೇನು ಮಾಡಬೇಕು? ನೋ ವಿ ಅಪ್ಲೈ, ನೋ ವಿ ಶಲ್ ಕಂಪ್ಯೂಟ್, U2, U4, U6, U8 ಬೈ ಏನು ಸ್ಟ್ಯಾಂಡರ್ಡ್ 5 ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಬೇಕು. SF ಯಾವ್ದು ಫೈಂಡ್ ಮಾಡೋಕ್ಕೆ ನೋಡಿ, U5 ಆಯಿತು. U5 ಮಾಡೋಕ್ಕೆ ನೀವು ಲೆಫ್ಟು, ರೈಟು, ಅಪ್ ಡೌನ್ ತಗೋಬೇಕು. U1, U3, U7, U9 ಮಾಡೋಕ್ಕೆ ಲೆಫ್ಟು ಅಪ್ವರ್ಡು, ರೈಟ್ ಅಪ್ವರ್ಡು, ಲೆಫ್ಟ್ ಡೌನ್ವರ್ಡ್, ರೈಟ್ ಡೌನ್ವರ್ಡ್ ತಗೋಬೇಕು. ನೆಕ್ಸ್ಟ್ U2, U4, U6, U8 ಮಾಡೋಕ್ಕೆ ಇದು ಸೇಮ್ ಸ್ಟ್ಯಾಂಡರ್ಡ್ 5 ಪಾಯಿಂಟ್ ಫಾರ್ಮುಲಾ. ಲೆಫ್ಟು, ರೈಟು, ಅಪ್ಪು, ಡೌನ್. ಈಗ U2 ಅಂದರೆ 1/4 ಟೈಮ್ಸ್ U1 ಪ್ಲಸ್ U3 1000 ಪ್ಲಸ್ U5. U4ಗೆ 1/4 ಟೈಮ್ಸ್ 2000, U5, U1, U7, 2000, U5 ನೋಡಿ. U4ಗೆ ಲೆಫ್ಟ್ ಅಪ್ವರ್ಡ್ ಲೆಫ್ಟು 2000, ರೈಟ್ U5, ಅಪ್ವರ್ಡ್ U1, ಡೌನ್ವರ್ಡ್ U7. ನೆಕ್ಸ್ಟ್ U6ಗೆ 1/4 ಟೈಮ್ಸ್ ಲೆಫ್ಟ್ಗೆ U5, ರೈಟ್ಗೆ 2000, ಅಪ್ಗೆ U3, ಡೌನ್ಗೆ U9. U5 2000, U3 ಪ್ಲಸ್ U9. U8ಗೆ 1/4 ಟೈಮ್ಸ್ ಲೆಫ್ಟ್ U7, ರೈಟ್ U9, ಅಪ್ U5, ಡೌನ್ 1000. U7, U9, U5, 1000. ಇಲ್ಲಿ ನೋಡಿ, ಇದೇ ಫಾರ್ಮುಲೆಗೆ ಕ್ಯಾಲ್ಕುಲೇಟ್. U1 ಅಂದರೆ 1125,
U3 ಅಂದರೆ 1125, ಆಮೇಲೆ 1000, U5 ಅಂದರೆ 1500. ಆನ್ಸರ್ ಬಂದು 1187.6 ಸಾರಿ 5. ನೆಕ್ಸ್ಟ್ ಕ್ಯಾಲ್ಕುಲೇಟು. ಎ ಅಂದರೆ 2000, U5 B ಅಂದರೆ ದಟ್ ಈಸ್ 1500, ಆಮೇಲೆ U1 1125, U7 1125, 1437.5. ನೋಡಿ, ಎ ಅಂದರೆ U5 1500, ಬಿ ಅಂದರೆ 2000, U3 ಅಂದರೆ 1125, U9 ಅಂದರೆ 1125, 1437.5. ಎ U7 ಅಂದರೆ 1125, U5 ಅಂದರೆ 1500, ಸಿ ಅಂದರೆ 0, ಫಸ್ಟಿಂದ ನೋಡಿ. U7 ಅಂದರೆ ಇಲ್ಲಿ ನೋಡಿ, U7 ಅಂದರೆ 1125, U9 ಅಂದರೆ 1125, U5 ಅಂದರೆ 1500, ಇದು 1000. ಸಾರಿ, ಕರೆಕ್ಟ್ ಇದೆ ಅಲ್ವಾ? ಈಗ 1187.5 ನೋಡಿ, ಈ ಥರ ಮಾಡಬೇಕು. ನೆಕ್ಸ್ಟು ಇಟ್ರೇಷನ್ ಏನಾದರೂ ಮಾಡಿದ್ರೆ ನೀವೇನು ಮಾಡಬೇಕು, ಇಟರೇಟಿವ್ ಫಾರ್ಮುಲಾ ಮಾಡಿದ್ರೆ SFA ಯೂಸ್ ಮಾಡಬೇಕು, ಸ್ಟ್ಯಾಂಡರ್ಡ್ 5 ಪಾಯಿಂಟ್ ಫಾರ್ಮುಲಾ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.